ಮಗಳು ಲಾಸ್ಟಲ್ಲಿ ಹೊರಡೋ ಟೈಮಲ್ಲಿ ಒಂದು ಮೊಬೈಲು 2 ಚಾರ್ಜರು ಇಲ್ಲೇ ಬಿಟ್ಬಿಟ್ಟು ಹೋಗ್ತಾ ಇದ್ದೀವಿ. ಹುಡ್ಕೋಸಿ ಬಿಟ್ಟು ರೂಮೆಲ್ಲ ಖಾಲಿ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ರೂಮು ಅನುಕೂಲ ಎಲ್ಲ ತುಂಬಾ ಚೆನ್ನಾಗಿತ್ತು. ಮತ್ತೆ ಯಾವಾಗ ಬರ್ತೀವೋ ಗೊತ್ತಿಲ್ಲ. ಸಾಕು, ಈ ಜನ್ಮಕ್ಕೆ ಕಾಶಿ ನೋಡಿರೋದು. ಒಂದ್ಸಲ ನೋಡ್ಬೇಕಂದ್ರೆ ಸಾಯೋ ಅಷ್ಟರಲ್ಲಿ, ಅದಕ್ಕೆ ಒಂದ್ಸಲ ನೋಡಿದ್ದೀವಿ. ಈಗ ಹೊರಡ್ತಾ ಇದ್ದೀವಿ. ಇಲ್ಲೂ ಅಷ್ಟೇ, ನಾವು ಇವಾಗ ಫೋನ್ ತೊಗೊಂಡು ಹೋಗಿಲ್ವಂತೆ, ಲಾಕರಲ್ಲಿ ಹಾಕ್ತಾ ಇದ್ದೀವಿ. ಆಲ್ಮೋಸ್ಟು ಎಲ್ಲ ದೇವಸ್ಥಾನಗಳು ಮುಗಿಸಿದ್ದೀವಿ. ಇನ್ನೆರಡೇ ಎರಡಿದೆ ಅಂತ ಹೇಳಿದ್ರು. ಹಾಗಾಗಿ ಇನ್ನೆರಡನ್ನ ಕಂಪ್ಲೀಟ್ ಮಾಡಿಕೊಂಡು ಆಮೇಲೆ ಸೀರೆ ಶಾಪಿಂಗಿಗೆ ಹೋಗೋಣ ಅಂತ ಹೇಳಿದ್ರು. ಹಾಗಾಗಿ ಇವಾಗ ಇನ್ನೆರಡು ದೇವಸ್ಥಾನಕ್ಕೆ ನಾವು ಹೋಗ್ತಾ ಇದ್ದೀವಿ. ಕಾವ್ಯ ತೆಗ್ದಿದ್ದಲ್ವಾ? ಕಾವ್ಯ ತೆಗ್ದಿದ್ದು. ಆಟೋಗಳಿಗೆ ಎಲ್ಲ ದೇವಸ್ಥಾನಗಳು ಸುತ್ಕೊಂಡು ಬರೋದಕ್ಕೆ ಒಂದೊಂದು ಆಟೋಗೆ 800 ರೂಪಾಯಿ ಚಾರ್ಜ್ ಮಾಡಿದ್ರಂತೆ. ಅದು ಕೂಡ ಮೋಹನ್ ಸಾರೇ ಕೊಟ್ಟಿದ್ದು. ಅದೇ ನೋವಾಗಿರೋದು ಜಾಸ್ತಿ. ಕಲ್ಪನಾ ಈ ದೇವಸ್ಥಾನದಲ್ಲಿ ಜನ ಅವ್ರು ಅನ್ಸುತ್ತಲ್ಲ. ಈ ದೇವಸ್ಥಾನದ ಹೆಸರು ಬಂದು ಸಂಕಟ್ ಮೋಚನ್ ಹನುಮಾನ್ ದೇವಸ್ಥಾನ ಅಂತ ಹೇಳಿ. ಇಲ್ಲಿ ಎಷ್ಟೇ ಸಂಕಟ ಇದ್ರೂ ಅದನ್ನೆಲ್ಲ ವಿಮೋಚನೆ ಮಾಡ್ತಾರೆ, ಅಂದರೆ ಕಷ್ಟ ಎಲ್ಲ ಪರಿಹಾರ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಈ ದೇವಸ್ಥಾನದ ಹೆಸರು ಅಂತೆ. ಇಲ್ಲಿ ಮೊಬೈಲೆಲ್ಲ ಅಲೋ ಇರಲಿಲ್ಲ. ಒಳಗಡೆ ದೇವರುಗಳೆಲ್ಲ ತುಂಬಾ ಚೆನ್ನಾಗಿದೆ. ಅಂದರೆ ಸ್ವಲ್ಪ ಡಿಫ್ರೆನ್ಸ್ ಇದೆ, ಮುಖದ ಆಕಾರದಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇದೆ. ಹಾಗಾಗಿ ಇಲ್ಲಿ ದೊಡ್ಡ ದೊಡ್ಡ ಮರಗಳಿದೆ. ಆ ಮರಗಳಿಗೆ ಎಲ್ಲರೂ ದಾರಗಳನ್ನ ಕಟ್ತಾಯಿದ್ರು. ಇಲ್ಲೂ ಕೂಡ ಶಾಪಿಂಗ್ನ ಮಾಡ್ಬೋದಿತ್ತು, ಬಟ್ ಇನ್ನೊಂದು ಕಡೆ ದೇವಸ್ಥಾನ ಇದೆ ಅಂತ ಹೇಳಿದ್ರು. ಹಾಗಾಗಿ ನಾವು ಅಲ್ಲಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಹೋಗ್ತಾ ಇರೋದು ನಾವು ಬಿರ್ಲಾ ಮಂದಿರ್ ಅಂತ ಹೇಳಿ. ಊಟ ತಿಂಡಿ ಇಲ್ಲ ಅಂದ್ರೂ ಇರ್ತಾರೆ, ಮೊಬೈಲ್ ಇಲ್ಲ ಅಂದ್ರೆ 31 ಜನಕ್ಕೆ 6 ಆಟೋನ ಮಾಡಿಕೊಂಡು ಕರ್ಕೊಂಡು ಬಂದಿದ್ರು. ಸ್ಲಿಪ್ಪರೆಲ್ಲ ದೇವಸ್ಥಾನದ ಹತ್ರ ಎಲ್ಲ ಬಿಡಿಸ್ತಾ ಇರಲಿಲ್ಲ. ಸ್ಲಿಪ್ಪರ್ಲೆಲ್ಲ ನಾವು ಆಟೋದಲ್ಲೇ ಬಿಟ್ಬಿಟ್ಟು ಹೋಗ್ತಾ ಇದ್ವು. ಯಾವ್ಯಾವ ಸ್ಲಿಪ್ಪರಲ್ಲಿದೆ ಆ ಆಟೋ ನಮ್ಮದು ಅಂತ ಗುರ್ತಿಟ್ಕೊಂಡು ನಾವು ಹೋಗ್ತಾ ಇದ್ದೀವಿ. ಬಿರ್ಲಾ ಮಂದಿರ್ನ BHU ಅಂತ ಕರೀತಾರಂತೆ. ಬನಾರಸ್ ಹಿಂದೂ ಯೂನಿವರ್ಸಿಟಿ ಅಂತ ಹೇಳಿ ಕರೀತಾರಂತೆ. ಚೆನ್ನಾಗಿದೆ. ನೀನೇ ಹೇಳ್ಬಿಡು. ಈ ದೇವಸ್ಥಾನ ನೋಡ್ತಾ ಇದ್ರೆ ಕಾಶಿ ವಿಶ್ವನಾಥನ ದೇವಸ್ಥಾನ ನೋಡ್ದಂಗೆ ಅನ್ನಿಸ್ತು ನನಗೆ. ಸೇಮ್ ಅದೇ ಥರನೇ ಇದೆ. ಮಹಾದೇವ್ ಮಹಾದೇವ್ ಜಯ ಗೋಪಾಲ್, ಮಹಾದೇವ್ ಜಯ ಗೋಪಾಲ್, ಜೈ ಗೋಪಾಲ್. महादेव बारे महादेव एक नेक इंसान बना आए हैं। ಧರ್ಮಸ್ಥಳದಲ್ಲಿ
ಉಜಿರೆ ದೇವಸ್ಥಾನ ಇಲ್ವಾ ರಾಮಂದು ರಾಮಂದು ಆನೆ ಹಾಂ. ಹಂಗೆ ಸ್ಟಪ್ ಇದು ಮೇಲ್ಗಡೆ ಒಂದು ದೇವಸ್ಥಾನ. ಓ, ಇದ್ರ ಮೇಲ್ಗಡೆಗೆ ಹೋಗ್ಬೇಕಾ ನಾವು? ಒಳಗಡೆ ದೊಡ್ಡದೊಂದು ಲಿಂಗ ಇತ್ತು, ಅದಕ್ಕೂ ಕೂಡ ಎಲ್ಲರೂ ಅಭಿಷೇಕಗಳನ್ನ ಮಾಡ್ತಾಯಿದ್ರು. ಅಲ್ಲೂ ಕೂಡ ಚಾರ್ಜ್ ಮಾಡಿದ್ರೇನೋ ಗೊತ್ತಿಲ್ಲ, ನಾನು ಅಷ್ಟೊಂದು ಡೀಟೇಲ್ ಆಗಿ ಏನು ಕೇಳೋಕ್ಕೆ ಹೋಗಲಿಲ್ಲ, ಯಾಕಂದರೆ ನಾವೆಲ್ಲೂ ಮಾಡಲಿಲ್ಲ, ಅಲ್ಲೊಂದೇ ಕಡೆ ನಾವು ಮಾಡಿದ್ದಷ್ಟೇ. ಹಾಗೆಯೇ ಇಲ್ಲಿ ಆಚೆ ಬಂದರೆ ದೊಡ್ಡದೊಂದು ಬಸವಣ್ಣ ಇತ್ತು. ನಮ್ಮ ಕಷ್ಟ ಸುಖಗಳನ್ನ ಏನಾದರೂ ಹೇಳ್ಕೋಬೇಕು ಅಂದರೆ ಡೈರೆಕ್ಟಾಗಿ ಶಿವಂಗೆ ಹೇಳಬಾರ್ದಂತೆ. ಇದನ್ನು ನಾವು ಬಸವಣ್ಣಂಗೆ ಈ ಥರ ಕಿವಿ ಮೂಲಕ ಹೇಳಿದ್ರೆ ಬಸವಣ್ಣ ಹೋಗಿ ಶಿವಂಗೆ ಹೇಳ್ತಾರೆ ಅಂತ ಇದಿತ್ತು. ಹಾಗಾಗಿ ಎಲ್ಲರೂ ಈ ಥರ ಮಾಡ್ತಾಯಿದ್ರು, ನಾವು ಕೂಡ ಅದೇ ಥರ ಮಾಡಿದ್ವಿ. ನನಗಲ್ಲಿ ಎಟಕ್ಸ್ತಾನೇ ಇರಲಿಲ್ಲ, ಕಿವಿನೇ ಎಟಕ್ಸ್ತಾ ಇರಲಿಲ್ಲ ನನಗೆ ಬಸವಣ್ಣಂದು. ಹೋಗ್ಬಿಟ್ಟು ಶಿವಂಗೆ ಹೇಳಪ್ಪ ಅಂತ ಹೇಳಿ ಹೋಗಿ ಶಿವಂಗೆ ಹೇಳೋ ಕಿವಿಲಿ ಏನು ಬೇಕೋ ಅದು ಕೇಳ್ಕೊಬೋದಂತೆ, ಅದು ನಡೆಯುತ್ತಂತೆ. ಹೋಗಿ ಶಿವಂಗೆ ಅವ್ರು ಹೇಳ್ತಾರೆ, ಕನ್ವೇಯರ್ ಇರತ್ತೆ. ಕಿವಿನೇ ಎಟಕ್ಸಲ್ವಲ್ಲ. ಎತ್ಕೊಂಬಮ್ಮ ಅಮ್ಮ ಎತ್ಕೊಂಬಮ್ಮ. ಈ ಕಡೆಯಿಂದ ಒಬ್ರು ಆ ಕಡೆಯಿಂದ ಒಬ್ರು, ಅದು ಹಿಂಗೆ ಆಚೆ ಹೊಟ್ಟೋಗ್ಲ. ಕೇಳಲ್ಲ ಕಾಪಾಡಪ್ಪ ಅಂತ ಒಂದೇ ಕೇಳೋದು ಅಷ್ಟೇ. ಆ ಕೇಳಿದೆಲ್ಲ ಕೊಡಕ್ಕಾಯ್ತದ ದೇವ್ರು. ಕೇಳ್ದೇನೆ ಕೊಡ್ತಾ ಇದ್ದಾನೆ, ನೀನು ಯಾಕೆ ಕೇಳಬೇಕು? ಕಾಪಾಡಪ್ಪ ಅಂದ್ರೆ ಸಾಕು, ಕಾಪಾಡ್ತಾನೆ. ಆರೋಗ್ಯ ಒಂದಿದು ಬಿಟ್ರೆ ಏನ್ ಬೇಕಾದ್ರೂ ಮಾಡ್ಬೋದು ನಾವು. ಸೊಸೆ ಬರ್ಲಿ ಅಂತ ಹೇಳಿರ್ಬೇಕು. ಯಾವ ಕಡೆಯಿಂದ ಬರ್ತಾರೆ ಅಂತ ಕಾಶಿಯಿಂದನೇ ಬರ್ಬೋದು, ಉತ್ತರ ದಿಕ್ಕಿನಿಂದ ಕಾಶಿ ಇದ್ರೆ ಕಾಶಿಯಿಂದನೇ ಬರ್ಬೋದು. ಬೇರೆ ಬೇರೆ ಆಗೋಯ್ತು. ಈಗ ಈ ಕಡೆಗೆ ನಿಂತ್ಕೊಳ್ಳಿ. ನೀವೊಂದು ಕಿವಿಗೆ ಹೇಳಿ. ಫಸ್ಟು ಓ ನಟರಾಜ. ಮುಂದಕ್ಕೋಗಿ ಮೊಳಕೆ ಒಳಕ್ಕೆ ಹೋಗಿ. ಅಪ್ಪ ನನ್ನ ಮಗಂಗೆ ಒಲಿಯಪ್ಪ ನಟರಾಜ. ಚಾಲು है सर. ಯಾರೋ ಇಲ್ಲಿ ಫೋಟೋಸ್ನ ತೆಕ್ಕೋತಾ ಇದ್ರು. ನಾನು ಯಾರನ್ನ ಕೈಗೆ ಕೊಡಲಿ ಮೊಬೈಲ್ನ ಅಂತ ಹುಡ್ಕಾಡ್ತಿದ್ದೆ. ಅವ್ರು ಇಸ್ಕೊಂಡು ವೀಡಿಯೋನು ಮಾಡಿ ಫೋಟೋಗಳನ್ನೂ ತೆಕ್ಕೊಟ್ರು. ತುಂಬಾ ಚೆನ್ನಾಗಿ ತೆಕ್ಕೊಟ್ರು. ಯಾಕೆಂದರೆ ನನಗೆ ಆರ್ಚು ಪೂರ್ತಿ ಬರೋ ಹಾಗೆ ಬರಬೇಕಿತ್ತು, ಹಾಗಾಗಿ ಅವರು ಪೂರ್ತಿ ತೆಕ್ಕೊಟ್ರು. ಇಲ್ಲಿಂದ ನಾವಿವಾಗ ಹೋಟೆಲ್ ಹತ್ರ ಹೋಗ್ತಾಯಿದ್ದೀವಿ. ತಿಂಡಿ ಏನೂ ತಿಂದಿರಲಿಲ್ಲ, ಆಗಲೇ ಟೈಮ್ ಆಗಿಬಿಟ್ಟಿತ್ತು, 9:30 10 ಗಂಟೆ ಆಗೋಗಿತ್ತು. ಇಡ್ಲಿ, ಚಟ್ನಿ, ಹಾಗೆ ಚಿತ್ರಾನ್ನ, ಹಾಗೆ ವಡೆ ಇಷ್ಟನ್ನು ಮಾಡಿಸಿದ್ರು. ತುಂಬಾ ಟೇಸ್ಟಿಯಾಗಿ ಮಾಡಿದರು. ಬಟ್ ಎಲ್ಲರೂ ಆರಾಮಾಗಿ ಹೊಟ್ಟೆ ತುಂಬ ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟನ್ನು ಹಾಕಿಸ್ಕೊಂಡು ತಿಂತಾಯಿದ್ರು. ನಮ್ಮ ಮನೆಯವರು ಇಡ್ಲಿನೇ ತಿನ್ನೋದೇ ಇಲ್ಲ. ಇಲ್ಲಿ ಖುಷಿ ಆಯಿತು, ಯಾಕಂದರೆ ಇಡ್ಲಿ ಇಲ್ಲಿ ತುಂಬಾ ಚೆನ್ನಾಗಿತ್ತು. ಅವರು ಮಲ್ಲಿಗೆ ಇಡ್ಲಿ ಅಂತ ಹೇಳಿ ಖುಷಿಯಿಂದ ತಿಂತಾಯಿದ್ರು. ಇಡ್ಲಿ
ತಿಂಡಿ ಎಲ್ಲ ತಿಂದಿದ್ದಾಯಿತು. ಈಗ ನಾವು ರೂಮ್ನ ಖಾಲಿ ಮಾಡ್ತಾಯಿದ್ದೀವಿ. ಯಾಕೆಂದರೆ ನಾವಿವಾಗ ಸೀರೆ ಶಾಪಿಂಗ್, ಬನಾರಸ್ ಸೀರೆ ಶಾಪಿಂಗ್ಗೆ ಕರ್ಕೊಂಡೋಗಿ ಬಿಡ್ತೀವಿ ಅಂತ ಹೇಳಿದ್ರು. ಅಲ್ಲಿಗೆ ಮಾತ್ರ ಆಟೋ ಚಾರ್ಜ್ ಎಲ್ಲ ಅವ್ರವ್ರದ್ದು ಅವರೇ ಕೊಡಬೇಕು ಅಂತ ಹೇಳಿದ್ರು. ರೂಮೆಲ್ಲ ಖಾಲಿ ಮಾಡಿಬಿಟ್ಟು ಹೋಗೋಣ ಅಂದ್ಬಿಟ್ಟು ಲಗೇಜೆಲ್ಲ ಎಲ್ಲಿಡೋದು ಅಂತ ಕೇಳಿದ್ವಿ. ಅವರು ರಿಸೆಪ್ಷನಲ್ಲಿ ಇಡಿ ಅಂತ ಹೇಳಿದ್ರು. ಹಾಗಾಗಿ ಈಗೆಲ್ಲ ರೂಮ್ನೆಲ್ಲ ಫುಲ್ಲೆಲ್ಲ ಖಾಲಿ ಮಾಡ್ಕೊಳ್ತಾ ಇದ್ದೀವಿ. ಖಾಲಿ ಮಾಡಬೇಕಾದ್ರೂ ಅಷ್ಟೇ ಚಾರ್ಜರು 2 ಚಾರ್ಜರು ಅಲ್ಲೇ ಬಿಟ್ಬಿಟ್ಟು ಬಂದುಬಿಟ್ಟಿದ್ದೆ ನಾನು. ತಿರ್ಗಾ ನೆಕ್ಸ್ಟು ನಮ್ಮ ಮನೆಯವರು ಹೋಗಿ ನೋಡಿದ್ರು ಏನೇನಾದರೂ ಇದೆಯಾ ಅಂತ. ಇನ್ನೊಂದ್ಸಲ ಚೆಕ್ ಮಾಡಿದಾಗ ಅದು ತಿರ್ಗಾ ಸಿಕ್ತು ನಮಗೆ. ರೂಮೆಲ್ಲ ಚೆನ್ನಾಗಿತ್ತು, ಖುಷಿ ಆಯಿತು. ಈ ಥರ ಫೆಸಿಲಿಟಿ ಮಾಡಿಕೊಟ್ಟಿದ್ದಕ್ಕೆ ಹೋಟೆಲ್ ಅವ್ರಿಗಾಗಿರ್ಬೋದು, ಹಾಗೆ ನಮ್ಮ ಗೈಡೆನ್ಸ್ಗಾಗಿರ್ಬೋದು ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಮ್ಮನ್ನು ಕರ್ಕೊಂಡೋಗಿ ತುಂಬ ಚೆನ್ನಾಗಿ ಎಲ್ಲ ತೋರಿಸಿ ಸೇಫ್ಟಿಯಾಗಿ ನಮ್ಮನ್ನು ಕಳಿಸ್ಕೊಟ್ಟಿದ್ದಕ್ಕೆ. ಲಾಕ್ ಮಾಡು. ಗಳು ಲಾಸ್ಟಲ್ಲಿ ಹೊರಡೋ ಟೈಮಲ್ಲಿ ಒಂದು ಮೊಬೈಲು 2 ಚಾರ್ಜರು ಇಲ್ಲೇ ಬಿಟ್ಬಿಟ್ಟು ಹೋಗ್ತಾ ಇದ್ದೀವಿ. ಪುಡ್ಕೋಸಿ ಬಿಟ್ಬಿಟ್ಟು ಲಾಕ್. ಹೋಯ್ತಾ ಇರು. ರೂಮೆಲ್ಲ ಖಾಲಿ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ರೂಮು ಅನುಕೂಲ ಎಲ್ಲ ತುಂಬಾ ಚೆನ್ನಾಗಿತ್ತು. ಮತ್ತೆ ಯಾವಾಗ ಬರ್ತೀವೋ ಗೊತ್ತಿಲ್ಲ. ಸಾಕು, ಈ ಜನ್ಮಕ್ಕೆ ಕಾಶಿ ನೋಡಿರೋದು. ಒಂದ್ಸಲ ನೋಡ್ಬೇಕಂದ್ರೆ ಸಾಯೋ ಅಷ್ಟರಲ್ಲಿ, ಅದಕ್ಕೆ ಈಗ ಒಂದ್ಸಲ ನೋಡಿದ್ದೀವಿ. ಈಗ ಹೊರಡ್ತಾ ಇದ್ದೀವಿ. ಬೇಕಾ ಟೋಪಿ? ಟ್ರಾಫಿಕ್ ಇದೆ ಅಂತ. ಹಾಗೆ ಆಟೋಗಳಂತೂ ಕಾಪಿ ಕುಯ್ಯ